ನಮಸ್ತೆ. ಅಲ್ಮಡಿ ಸಂದೇಶ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಅಲ್ಮಡಿ ಪುರುಷೋತ್ತ. ನೀರಿನ ಅವಶ್ಯಕತೆ ಅಲ್ಲಿ ನೀರು ಬರಲ್ಲ. ಅದ್ರ ಮೇಲೆ ತುರ್ತಾಗಿ ನಮಗೆ ಡ್ರೈನೇಜ್ ತರ ಆಗಿ ವರ್ಷ ಅಂತ ಒಂದು ಅನುಕೂಲ ಮಾಡಿಕೊಡ್ಬೇಕು ಈ ದೇಶದಲ್ಲಿರ್ತಕ್ಕಂಥವ್ರು. ಹಾಗೂ ನಮ್ಮ ಅಲ್ಮೇಡಿಯಿಂದ ಚಿಕ್ಕಮಗಳೂರಿಗೆ ಹೋಗ್ತಕ್ಕಂಥ ರೋಡು ಅಗಲೀಕರಣ ಆಗಬೇಕು. 6 ಕೋಟಿ ರೂಪಾಯಿ ಆಗಿದೆ. ಚಿಕ್ಕೇರಿ ಏರಿ ಮೇಲೆ ಒಂದು ಬಸ್ ಬಂದ್ರೆ ಬೈಕು ಕೂಡ ಪಾಸ್ ಆಗಲ್ಲ. ಅದು ಅಗಲೀಕರಣ ಆಗಬೇಕು. ಅಗಲೀಕರಣ ಮಾಡಿಸಿ ಅದನ್ನು ರೋಡ್ ನಡೆಸಬೇಕು. ಈಗ ಆಗಿರೋಂಥ 6 ಕೋಟಿ ಇಲ್ಲ ಅಂದ್ರೆ ಬಿಡಬೇಕು. ಯಾಕಂದ್ರೆ ಹಿಂದೆ ಬಿಟ್ಟರೆ ಮತ್ತೆ ಅದನ್ನ ಇದಕ್ಕೆ ಮಾಡಿದೀವಲ್ಲ ಅಂತ ಮುಂದಿನ ಬಿಜೆಪಿನವರೆಗೂ 7-8 ವರ್ಷ ಕಾಯ್ಬೇಕಾಗುತ್ತೆ. ಅಪಘಾತಗಳಾಗಿ ಲಕ್ಷ ಪರಿಹಾರ ಕೊಡಬೇಕಾಗುತ್ತೆ ಸರ್ಕಾರ. ಅದಕ್ಕೋಸ್ಕರವಾಗಿ ಇಂಜಿನಿಯರ್ ಬಂದು ಅದನ್ನ ಎಷ್ಟು ಅನುದಾನ ಬರುತ್ತೆ, ಏನೇನು ಕೆಲಸ ಬೇಕು ಅಂತ ನಾವೇ ಮಾಡ್ತಿರ್ತೇವೆ. ಸರ್ಕಾರ ಬಂದಾಗ ಅನುದಾನ ವಾಪಸ್ ಹೋಯ್ತು. ಏನೇನು ರಿಪೇರಿ ಚಾನಲ್ ರಿಪೇರಿ ಅದಾಗಿದ್ದು ವಾಪಸ್ ಹೋಗಿದೆ. ಮುಂದೇನಾಯ್ತು ಅಂತ ನೀವು ಜನಪ್ರತಿನಿಧಿಗಳು ಗಮನಿಸ್ಬೇಕು. ಆಮೇಲೆ ಊರೊತ್ತೆ ಕೆರೆ ನಮಗೆ ನೀರು ಕುಡಿಯೋಕ್ಕೂ ನೋಡಿ ಎತ್ತರದಲ್ಲಿ ಕೆರೆ ಇದೆ, ದನಕರುಗಳು ಇದೆ. ಈ ಶೀಲ್ನ ಕೇಳಿದಾಗ ನಮಗೆ ಇದೊಂದೇ ಸಮಸ್ಯೆ ಇಲ್ಲ. ಈ ಎಲ್ಮಿಡಿ ಸಮಸ್ಯೆ ನಮ್ಮ ಬೆಂಗಳೂರು ಚಾನಲ್ ಹಸಿನಾಲ ಇಟ್ಟಿದೆ. ಹೊಸಮನಹಳ್ಳಿ ಕೆರೆ ಬಂದು 3 ಚಾನಲ್ ಮಳೆ ಬಂದು ಜಾಸ್ತಿ ಆಗಿ ಸ್ವಲ್ಪ ಹೊಡೆದೋಗಿ ಎಲ್ಲ ಹಾಳಾಗಿದೆ. ರೈತರು ಭಾರಿ ನಷ್ಟ ಆಗಿದೆ. ನಾವೇ ಸಹ ಕೂತು ಹೋಗಿ ನಾವು ಎಂಐ ಕೇಳಿದಾಗ ಎಂಐ ಇಂಜಿನಿಯರ್ ಏನೂ ಇಲ್ಲ. ಎಂಐ ಇಂಜಿನಿಯರು ಅವ್ರೇನಾದ್ರು ಬಂದು ನಾವು ತೋರಿಸಿದ್ವಿ, ಅವ್ರು ಗಮನಕ್ಕೆ ತಂದಿದ್ದೀವಿ. ಸರ್ ನಾವು ಹೋಗಿ ಯಾವ್ದಾದ್ರು ಅನುದಾನ ಬಂದರೆ ಎಂಐಗೆ ಮಾಡ್ಕೊಡ್ತೀವಿ ಸರ್. ಈ ಸರ್ಕಾರದಲ್ಲಿ ನಮಗೂ ಗೊತ್ತಿರೋ ಹಾಗೆ ಅನುದಾನ ಯಾವುದೇ ಅನುದಾನ ಇಲ್ಲ. ನಾವೀಗ ನಮ್ಮಲ್ಲೂ ರೈತರುಗಳು ಈ ವಿಪಾಕ್ಷಣ್ಣವ್ರ ಸಹಾಯದಿಂದ ನಮ್ಮ ಪಂಚಾಯತಿಗೆ 50 ಮನೆ ಎಕ್ಸ್ಟ್ರಾ ತಂದಿದ್ದೀವಿ, ಕೊಟ್ಟಿದ್ದೀವಿ. ಅದರಿಂದ ಈಗ ಒಂದೇ ಒಂದು ಮನೆ ಕೊಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ನಮಗೆ ಇಲ್ಲಿ ಈ 150 ಮನೆ ಕೊಟ್ಟರು ನಮ್ಗೆ ಸಾಕಾಗಲ್ಲ. ಅಷ್ಟು ಮನೆ ಬೇಡಿಕೆ ಇದೆ. ನಾವು ಬೇಡಿಕೆ ಇದ್ರು ಸರ್ಕಾರದಿಂದ ಇದುವರೆಗೂ ಒಂದೇ ಒಂದು ವಸತಿ ನಿಗಮದಿಂದ ಒಂದೇ ಒಂದು ವಸತಿ ಯೋಜನೆ ಬರ್ತಾ ಇಲ್ಲ. ನಾವು ಈಗ ಏನಾಯ್ತು 5 ವರ್ಷ ಮುಗೀತು, 4 ವರ್ಷ ಮುಗದೆ ಹೋಗಿದೆ. ಇದೇನಿದ್ರು ಡಿಸೆಂಬರ್ ಇವ್ರ ಕೈಲಿ ಯಾರು ಇನ್ನೂರಿಂದ ವರ್ಷ ಬರುತ್ತೆ. ನಮ್ಮ ರಿಟರ್ನ್ಗೆ ಕೊಟ್ಬಿಡಿ. ಬಸ್ ಬೇಕು. ಆಮೇಲೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾವ ಸಮಿತಿ ಅಂತೇಳಿ ನೀವು ಅರ್ಜಿ ಕೊಟ್ರೆ ಸಮಯ ಬಂದಾಗ 2-3 ಮಾಡ್ಕೊಡ್ತೀವಿ. ಅಲ್ಲ 2-3 ಸತಿ ಕೊಟ್ಟಿದ್ದಾರೆ. ಈಗ ಕೊಡ್ಲೇಬೇಕಾಗಿದೆ. ಈಗ ಹೊಸದಾಗಿ ಓದ್ಕೊಡಿ.